ಹಾಸನದಲ್ಲಿ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇತ್ತು. ಅದನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ, ಕಾಡಾನೆಗಳನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮತ್ತೆ ಆರಂಭಿಸಲಾಗಿದೆ. ಮೊದಲ ದಿನದ ಕಾಡಾನೆಯ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ನರಹಂತಕ ಕಾಡಾನೆ ಕರಡಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ಅರವಳಿಕೆ ನೀಡಿದ ಅರ್ಧ ಗಂಟೆಯ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿತ್ತು ಕರಡಿ. ಅಭಿಮನ್ಯು ನೇತೃತ್ವದಲ್ಲಿ 8 ಸಾಕಾನೆಗಳ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು. ಕಾಡಾನೆ ಕರಡಿಯನ್ನ ಸೆರೆ ಹಿಡಿದು ದುಬಾರೆಯ ಶಿಬಿರಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಪುಂಡಾನೆಯ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು, ಕರ್ನಾಟಕದ ಭೀಮಾ, ಹರ್ಷ, ಪ್ರಶಾಂತ, ಸುಗ್ರೀವ, ಧನಂಜಯ, ಅಶ್ವತ್ಥಾಮ, ಮಹೀಂದ್ರ ಸಾಕಾನೆಗಳು ಭಾಗಿಯಾಗಿದ್ವು. ಬನ್ನಿ ಹಿಂದೆ ಬನ್ನಿ ಸಮುದ್ರ ಸಮುದ್ರ ಸುನೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಮೊದಲ ದಿನದ ಕಾಡಾನೆಯನ್ನ ಹಿಡಿಯುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಹೇಗಿತ್ತು ಮೊದಲ ದಿನದ ಕಾರ್ಯಾಚರಣೆ ಅಂತ? ಪ್ರೇಮ್, ಏನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ತೀವ್ರ ಉಪಟಳ ನೀಡ್ತಿರ್ತಕ್ಕಂತಹ ಕಾಡಾನೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅನುಮತಿಯನ್ನು ನೀಡಿತ್ತು. ಅದರಲ್ಲಿ 5 ಪುಂಡಾನೆಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ಇಂದಿನಿಂದ 8 ಸಾಕಾನೆಗಳೊಂದಿಗೆ ಆರಂಭಿಸಿದ್ರು. ಅಭಿಮನ್ಯು ನೇತೃತ್ವದಲ್ಲಿ ಬೇಲೂರು ತಾಲೂಕಿನ ವಾಟಿಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಮೊದಲು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದು. ಅದರಲ್ಲೂ ಈ ಭಾಗದಲ್ಲಿ ಹೆಚ್ಚು ಆತಂಕವನ್ನು ಸೃಷ್ಟಿ ಮಾಡಿ ಓರ್ವನನ್ನ ಬಲಿ ಪಡೆದು 5ವರೆಗೆ ಗಾಯ ಮಾಡಿದಂತಹ ಕರಡಿ ಎಂಬ ಹೆಸರಿನ ಕಾಡಾನೆ ಇವತ್ತು ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಆರಂಭದಲ್ಲಿ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಲಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲ ಅದು ಪ್ರಜ್ಞೆ ತಪ್ಪಿ ಬೀಳದೆ ಓಡಾಡತೊಡಗಿತು. ಇದನ್ನ ಬೆನ್ನತ್ತಿದಂತಹ 8 ಸಾಕಾನೆಗಳು ಕಾಫಿ ತೋಟ ಒಂದರಲ್ಲಿ ಅದು ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಸುತ್ತುವರೆದು ಆ ನಂತರ ಅದಕ್ಕೆ ಎಲ್ಲಾ ರೀತಿಯ ಚುಚ್ಚುಮದ್ದನ್ನ ನೀಡಿ ಈಗ ದುಬಾರೆ ಸಾಕಾನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡ್ತಿರೋದು. ಏನು ಈ ಕರಡಿ ಕಾಡಾನೆ ಸೆರೆಯಿಂದಾಗಿ ಈ ಭಾಗದ ಜನರು ಖಂಡಿತವಾಗೂ ನಿಟ್ಟುಸಿರನ್ನ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಏಕಾಏಕಿ ಮನುಷ್ಯರ ಮೇಲೆ ದಾಳಿಯನ್ನ ಮಾಡ್ತಿತ್ತು. ಅಲ್ಲದೆ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಬರಲು ಕೂಲಿ ಕಾರ್ಮಿಕರು ಸಹ ಹಿಂದೇಟನ್ನ ಹಾಕ್ತಿದ್ರು. ಈ ಹಿನ್ನೆಲೆಯಲ್ಲಿ ಇದನ್ನ ಮೊದಲು ಸೆರೆ ಹಿಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ತಂಡ ಇವತ್ತು ನಿರ್ಧರಿಸಿ ಕಾರ್ಯಾಚರಣೆಯನ್ನ ಆರಂಭಿಸಿ ಮೊದಲ ದಿನವೇ ಯಶಸ್ವಿ ಆಗಿರ್ತಕ್ಕಂಥದ್ದು. ಈಗ ಕರಡಿ ಸಾಕಣೆಯನ್ನ ಲಾರಿ ಮುಖಾಂತರ ದುಬಾರೆ ಸಾಕಣೆ ಶಿಬಿರಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು. ಇನ್ನು ಉಳಿದ 4 ಕಾಡಾನೆಗಳ ಕಾರ್ಯಾಚರಣೆಯನ್ನ ಮುಂದಿನ ದಿನಗಳಲ್ಲಿ ಮುಂದಿರಿಸಿ ಅವುಗಳನ್ನು ಸಹ ಹಿಡಿದು ಸ್ಥಳಾಂತರ ಮಾಡಲು ಈಗ ಅರಣ್ಯ ಇಲಾಖೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನದ ಭಾಗದಲ್ಲಿ 5 ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಕಾಡಾನೆಗಳನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಆಪರೇಷನ್ ಅನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊದಲ ದಿನದ ಆಪರೇಷನ್ ಸಕ್ಸಸ್ ಆಗಿದೆ. 1 ಕಾಡಾನೆ, ಕರಡಿ ಹೆಸರಿನ ಕಾಡಾನೆಯನ್ನ ಸೆರೆ ಹಿಡಿಯುವಂತಹ ಕೆಲಸ ಸಕ್ಸಸ್ ಆಗಿರುವಂತಹದ್ದು. ಇನ್ನು 4 ಕಾಡಾನೆಗಳಿಗೆ ಆಪರೇಷನ್ ಅನ್ನ ಮತ್ತೆ ಆರಂಭಿಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ.